bedroom. So master bedroom ನೀವು ನೋಡ್ಬೋದು, excellent woodwork, wardrobe, sliding wardrobe. ಮತ್ತೆ ನೀವು ನೋಡ್ಬೋದು, ಇದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಮಾಡ್ಬೋದು. ಸ್ಟಡಿ ಟೇಬಲ್ ನೋಡಿ, ಇಲ್ಲಿ ಬಾಲ್ಕನಿ ಇದೆ, ಸಿಟ್ ಔಟ್ ಈವ್ನಿಂಗ್ ಟೈಮ್ಸ್ ಅಥವಾ ಯಾವ್ದಾದ್ರು ಬೇಕಾದ್ರೆ ಆರಾಮಾಗಿ ಕುತ್ಕೋಬಹುದು. ಇಲ್ಲಿ ವಂಡರ್ಫುಲ್ ಸಿಟ್ ಔಟ್ ವಿತ್ ಎಕ್ಸಲೆಂಟ್ ಟೈಲ್ಸ್ ಫಿನಿಶಿಂಗ್. ಇದೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈಗ ನೋಡ್ಬೋದು ಫ್ರೆಂಡ್ಸ್, ಇದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿರೋದು. ಇದು ವುಡ್ ವರ್ಕ್ ಕಂಪ್ಲೀಷನ್ ವಿತ್ ಎಕ್ಸಲೆಂಟ್ ಗ್ಲಾಸಿ ಫಿನಿಶಿಂಗ್. ಮತ್ತು ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮು. ಇದು ಸ್ಟಡಿ ಟೇಬಲ್ಲು, ಮಕ್ಳಿಗೆ ಬೇಕಾದ್ರೆ ಕುತ್ಕೊಂಡು ಓದ್ಕೋಬೋದು. ಮತ್ತು ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ನೋಡ್ಬೋದು ನೀವು. ಇದು ವಂಡರ್ಫುಲ್ ಟೈಲ್ಸ್ ಫಿನಿಶಿಂಗ್, ಫ್ಲೋರಿಂಗ್ ಟೈಲ್ಸ್ ನೋಡಿ. ಈಗ ವಂಡರ್ಫುಲ್ ಚೆನ್ನಾಗಿರೋ ಲುಕ್, ಭಾಳ ಅಟ್ರಾಕ್ಟಿವ್ ಆಗಿರೋ ವಾಲ್ ಸೀಲಿಂಗ್ ಇದೆ. ವೆಂಟಿಲೇಷನ್ ಇಸ್ ಎಕ್ಸಲೆಂಟ್. ನೀವು ನೈಟ್ ಈವ್ನಿಂಗ್ 7 o'clock ತನಕ ನೀವು ಲೈಟ್ ಹಾಕುವ ನೆಸಿಟಿ ಕೂಡ ಇಲ್ಲ. ಈಗ ಇಲ್ಲಿಂದ ನೋಡ್ಬೋದು. ಮತ್ತೆ ನಾವು 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸ್ಟೇರ್ಸ್ಕೇಸ್ ಹತ್ಕೊಂಡು ಇಲ್ಲಿ ನಾವು ವೆಂಟಿಲೇಷನ್ಗೋಸ್ಕರ ಮತ್ತೆ ಗ್ಲಾಸ್ ಫಿನಿಶಿಂಗ್ ಮಾಡಿದ್ವಿ. ಇಲ್ಲಿ ಮತ್ತೆ ಸ್ಟೇರ್ಕೇಸ್ ಹತ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಫಾರ್ 3rd ಫ್ಲೋರ್. ನೋಡಿ, ವಿತ್ ಲ್ಯಾಂಡಿಂಗ್ ಅಲ್ಲಿ ನಾವು ಎಕ್ಸಲೆಂಟ್ ಆಗಿರೋ ಒಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಈವ್ನಿಂಗ್ ಟೈಮ್ಸಲ್ಲಿ ನೀವು ಲೈಟ್ ಹಾಕೋಬೋದು. ಇನ್ನೊಂದು ವಿ ಆರ್ ಗೋಯಿಂಗ್ ಟು 3rd ರೂಮ್, 3ನೇ ರೂಮು. ಇಲ್ಲಿ ನೋಡಿ, ಇದು ಸ್ಟಡಿ ಟೇಬಲ್ ಇದೆ. ಸ್ಟಡಿ ರೂಮ್ ಯೂಸ್ ಮಾಡ್ಕೋಬೋದು, ಯಾರು ಬೇಕಾದ್ರೆ ಮಕ್ಕಳು ಅಥವಾ ದೊಡ್ಡವರು. ವಿತ್ ಎಕ್ಸಲೆಂಟ್ ವಾರ್ಡ್ರೋಬ್ ವಿತ್ ಗ್ಲಾಸಿ ಫಿನಿಶಿಂಗ್ ಇದೆ ನೋಡಿ. ಪ್ಲಸ್ ಇಲ್ಲಿ TV ಫಿಕ್ಸ್ ಮಾಡ್ಕೋಬೋದು ಬೇಕಾದರೆ. ಪ್ಲಸ್ ಇದರಲ್ಲೂ ಒಂದು ಬಾಲ್ಕನಿ ಇದೆ. ಈ ರೂಮ್ಗೆ ಅಟ್ಯಾಚ್ ಆಗಿರೋ ಬಾಲ್ಕನಿ ವಿತ್ ಟೈಲ್ಸ್ ಫಿನಿಶಿಂಗ್. ಮತ್ತು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಈ ರೂಮ್ಗೋಸ್ಕರ ಮಾಡಿರೋದು. ಸೊ ಇದೊಂದು ಓಪನ್ ಟೆರೆಸ್ ಇದೆ.